ನೀವು ದಟ್ಟವಾದ ಕಾಡಿಗೆ ಒಮ್ಮೆ ಟ್ರೆಕ್ಕಿಂಗ್ಗೆ ಅಂತ ಹೋಗಿರ್ತೀರ. ಸುತ್ತ ಎಷ್ಟೋ ವರ್ಷಗಳಿಂದ ಬೆಳೆದಿರೋ ಗಿಡ ಮರಗಳು, ಕಾಡು ಪ್ರಾಣಿಗಳು, ಹರಿಯೋ ನೀರು ಇವೆಲ್ಲನೂ ಕಾಡಿನ ದಾರಿಯಲ್ಲಿ ಕಾಣಬಹುದು. ಅಥವಾ ಕಾಡು ಅಂದಮೇಲೆ ಇವೆಲ್ಲ ನಿಮ್ಮ ಕಲ್ಪನೆಗೆ ಬಂದೇ ಬರುತ್ತವೆ. ಆದರೆ ಯಾರೂ ಹೋಗದೇ ಇರೋ ಕಾಡಿನ ನಟ್ಟ ನಡುವೆ ಈ ರೀತಿ ಮೆಟ್ಲುಗಳೇನಾದರೂ ಕಂಡ್ರೆ ಇದಕ್ಕೆ ಅರ್ಥ ಏನಿರ್ಬೋದು? ಈಕೆ ಹೆಸರು ಜೆಸ್ಸಿ ವಿ ಅಂತ. ಟಿಕ್ಟಾಕ್ನಲ್ಲಿ ಲಕ್ಷಾಂತರ ಫಾಲೋವರ್ಸ್ಗಳನ್ನು ಈಕೆ ಹೊಂದಿದ್ದಾಳೆ. ತನ್ನ ಫಾಲೋವರ್ಸ್ಗಳ ಜೊತೆಗೆ ಪ್ರಪಂಚದಲ್ಲಿ ನಡೆಯೋ ವಿಚಿತ್ರ ಘಟನೆಗಳನ್ನು ಹಂಚ್ಕೊಳ್ತಾ ಇರ್ತಾಳೆ. ಹಾಗೆ ಒಮ್ಮೆ ಜೆಸ್ಸಿ ವಿ ತನ್ನ ಟಿಕ್ಟಾಕ್ ಅಕೌಂಟ್ನಲ್ಲಿ ಈ ರೀತಿ ಕಾಡಿನಲ್ಲಿ ಕಂಡ ಮೆಟ್ಟಿಲುಗಳ ಫೋಟೋನ ಪೋಸ್ಟ್ ಮಾಡಿ ಅದರ ಬಗ್ಗೆ ಹೇಳ್ಕೊಳ್ತಾಳೆ. ಅವಳು ಹೇಳೋ ಪ್ರಕಾರ, ನೀವು ಯಾವಾಗಾದರೂ ಈ ಕಾಡಿನಲ್ಲಿ ಈ ರೀತಿ ಮೆಟ್ಲುಗಳನ್ನು ನೋಡಿದರೆ ಸಾಧ್ಯವಾದಷ್ಟು ವೇಗವಾಗಿ ಅಲ್ಲಿಂದ ಹೋಗಿಬಿಡಿ. ಅವುಗಳನ್ನು ಏರೋ ಸಾಹಸ ಖಂಡಿತವಾಗಿಯೂ ಮಾಡಬೇಡಿ ಅಂತ. ಹಾಗೆ ಜೆಸ್ಸಿ ವಿ ಮುಂದುವರೆದು, ಈ ಮೆಟ್ಲುಗಳು ಯಾಕೆ ಈ ರೀತಿ ಇವೆ ಮತ್ತು ಅವುಗಳನ್ನು ಏರಿದಾಗ ನಿಜವಾಗ್ಲೂ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹಲವಾರು ಸಿದ್ಧಾಂತಗಳಿವೆ. ಕೆಲವರು ಮಾತ್ರ ಈ ಮೆಟ್ಟಿಲುಗಳನ್ನು ಹತ್ತೋದಕ್ಕೆ ಧೈರ್ಯ ಮಾಡಿದ್ದಾರೆ ಮತ್ತು ಜನರು ಈ ಮೆಟ್ಟಿಲುಗಳನ್ನು ಹತ್ತಿದಾಗ ನಿರಾಸಕ್ತಿ ಹಾಗೆ ಅನಪೇಕ್ಷಿತ ಭಾವನೆಗಳಿಗೆ ಒಳಗಾಗ್ತಾರೆ ಅಥವಾ ವಾಕರಿಕೆನ ಅನುಭವಿಸ್ತಾರೆ ಅಂತ ವರದಿಯಾಗಿದೆ ಅಂತ ಹೇಳ್ತಾಳೆ. ಈ ವಿಡಿಯೋನ ನೋಡಿದ ಮೇಲೆ ಅವಳ ಫಾಲೋವರ್ಸ್ಗಳು ಆಕೆ ಬಗ್ಗೆ ಎರಡು ರೀತಿಲಿ ಕಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಆಕೆ ಹೇಳೋದು ನಿಜ, ನಾನು ಕೂಡ ಕಾಡಿನಲ್ಲಿ ಇದೇ ರೀತಿ ಮೆಟ್ಲುಗಳನ್ನು ನೋಡಿದ್ದೆ, ಹಾಗೂ ಈ ಮೆಟ್ಲುಗಳು ಮತ್ತೊಂದು ಆಯಾಮಕ್ಕೆ ಕಾರಣ ಆಗುತ್ತೆ, ಅದು ನರಕಕ್ಕೆ ಹೋಗುತ್ತವೆ. ಹಾಗೆ ಕೆಲವು ಮಕ್ಕಳು ಈ ಮೆಟ್ಲುಗಳನ್ನು ಏರ್ತಾರೆ, ಕಾಡಿನ ದಟ್ಟತೆ ನಡುವೆ ಮಾಯವಾಗ್ತಾರೆ ಅಂತಾರೆ. ಇನ್ನು ಕೆಲವರು ಇದು ಸುಳ್ಳು ಕಟ್ಟುಕತೆಗಳು ಅಂತ ವಾದಿಸ್ತಾರೆ. ಈ ಮೆಟ್ಟಿಲುಗಳ ರಹಸ್ಯದ ಬಗ್ಗೆ ಒಮ್ಮೆ ವಿದೇಶಿ ರಾಷ್ಟ್ರೀಯ ಉದ್ಯಾನವನ ರಕ್ಷಕ ದಳ ಬೆಂಡಿಗೋ ರೀತಿ ಜೀವಿಯೊಂದು ಈ ಮೆಟ್ಟಿಲುಗಳ ಸುತ್ತುತ್ತಿರೋ ಬಗ್ಗೆ ಇಂಟರ್ನೆಟ್ನಲ್ಲಿ ವರದಿಯೊಂದನ್ನು ಮಾಡಿತ್ತು. ಆದರೆ ಅದರ ಹಿಂದೆ ಇರೋ ಸತ್ಯ ಯಾರಿಗೂ ಸ್ಪಷ್ಟವಾಗಿ ತಿಳಿದಿಲ್ಲ. ಕಾಡಿನ ರಾತ್ರಿಯಲ್ಲಿ ಅಲ್ದಾಡೋ ಶಿಶುಗಳು ಅಂದರೆ ಅವುಗಳ ಆತ್ಮಗಳು, ಬೆಂಕಿ ಹಿಡಿದಿರೋ ಮೆಟ್ಟಿಲುಗಳು, ಈ ಮೆಟ್ಟಿಲಿನ ಸುತ್ತ ಪ್ರಕಾಶಮಾನವಾದ ದೀಪಗಳು ಇರೋ ಹಾಗೆ ಕಾಡಿನಲ್ಲಿ ಅಲ್ದಾಡೋಕ್ಕೆ ಬಂದ ಹುಡುಗರ ಗುಂಪು ಕಾಣೆಯಾಗೋದಕ್ಕೆ ಇವೆಲ್ಲವೂ ಈ ಮೆಟ್ಟಿಲುಗಳಿಗೆ ಕಾರಣ ಅನ್ನೋ ರೀತಿ ಕಥೆಗಳು ಹುಟ್ಟುಕೊಂಡವು. ಈ ಮೆಟ್ಟಿಲುಗಳು ಹುಟ್ಟೋದಕ್ಕೆ ಕಾರಣ ಏನಿರಬಹುದು ಅಂತ ಊಹಿಸೋದಾದರೆ ಕೆಲವು ಸಾಧ್ಯತೆಗಳು ಕಾಣಿಸುತ್ತವೆ. ರಚನೆಯ ಅವಶೇಷಗಳು. ಕೆಲವೊಮ್ಮೆ ಹಳೆಯ ಕಟ್ಟಡಗಳು, ನಶಿಸಿ ಹೋದ ಪುರಾತನವಾದ ಆಕೃತಿಗಳಲ್ಲಿ ಈ ಮೆಟ್ಟಿಲುಗಳು ಮಾತ್ರ ಉಳ್ಕೊಂಡಿರ್ಬೋದು. ಕಾಲಕ್ರಮೇಣ ಅವುಗಳು ಅವಶೇಷಗಳ ರೀತಿ ಕಂಡಿರ್ಬೋದು. ಟ್ರಯಲ್ ಅಥವಾ ಪಾತ್ವೇ. ಜನರು ಹೈಕಿಂಗ್, ಲ್ಯಾಗಿಂಗ್ಗೆ ಅಂತ ಬಂದಾಗ ಈ ಮೆಟ್ಲುಗಳನ್ನು ತಮ್ಮ ಉದ್ದೇಶಕ್ಕಾಗಿ ನಿರ್ಮಿಸಿರ್ಬೋದು. ಈ ಮೆಟ್ಲುಗಳನ್ನು ಏರೋದಕ್ಕೆ ಸುಲಭ ಆಗಬಹುದು ಅಂತ ಉದ್ದೇಶದಿಂದ ಅವರು ಅದನ್ನು ತಯಾರಿಸಿ ನಂತರ ಕಾಲಕ್ರಮೇಣ ಜನರ ಅಲೆದಾಟಗಳಿಂದ ಅದರ ಸುತ್ತಲೂ ಸಸ್ಯಗಳು ಬೆಳೆದು ಈ ರೀತಿಯಾಗಿ ಮಾರ್ಪಾಡು ಆಗಿರಬಹುದು. ಕಲೆ ಅಥವಾ ಸ್ಥಾಪನೆ. ಕೆಲವೊಮ್ಮೆ ಕಲಾಕಾರರು ತಮ್ಮ ಕಲೆಯನ್ನು ಪ್ರದರ್ಶಿಸುವ ಸಲುವಾಗಿ ಈ ರೀತಿ ಮೆಟ್ಟಿಲುಗಳನ್ನು ನಿರ್ಮಿಸಿರ್ಬೋದು ಅಥವಾ ಕುತೂಹಲಕಾರಿಯಾಗಿ ಇದನ್ನು ಬಿಂಬಿಸೋ ಸಲುವಾಗಿ ಈ ರೀತಿ ನಿರ್ಮಾಣ ಮಾಡಿರ್ಬೋದು. ನೈಸರ್ಗಿಕ ರಚನೆ. ಕೆಲವೊಮ್ಮೆ ನೈಸರ್ಗಿಕ ಪ್ರಕ್ರಿಯೆಯಿಂದ ಕೂಡ ಈ ರೀತಿ ಮೆಟ್ಟಿಲುಗಳು ರೂಪುಗೊಂಡಿರ್ಬೋದು. ನೈಸರ್ಗಿಕವಾಗಿ ಕಂಡುಬರೋ ಬಂಡೆಗಳು ಕೂಡ ಮೆಟ್ಟಿಲುಗಳ ರಚನೆಗೆ ಮಾರ್ಪಾಡಾಗಿರಬಹುದು. ಅರ್ಬನ್ ಲೆಜೆಂಡ್ಸ್ ಅಥವಾ ಮಿತ್. ಕೆಲವು ಸಂದರ್ಭದಲ್ಲಿ ಅರ್ಬನ್ ಲೆಜೆಂಡ್ಸ್ಗಳಂತಹ ವೆಂಡಿಗೋ ಅಥವಾ ಇನ್ಯಾವುದಾದ್ರೂ ನಕಾರಾತ್ಮಕ ಶಕ್ತಿಗಳಿಂದ ಈ ಮೆಟ್ಟಿಲುಗಳು ರೂಪುಗೊಂಡಿರ್ಬೋದು ಅಂತ ಕೂಡ ಶಂಕಿಸಲಾಗುತ್ತೆ. ಅದೇನೇ ಇರಲಿ, ಅಂತಿಮವಾಗಿ ಈ ಮೆಟ್ಟಿಲುಗಳ ಹುಟ್ಟಿಗೆ ಕಾರಣ ಏನಿರಬಹುದು ಅಂತ ಊಹಿಸಬಹುದೇ ಹೊರತು ನಿಖರವಾಗಿ ನಿರ್ಧರಿಸಲಾಗುವುದಿಲ್ಲ. ಕಾಡಿನ ದಟ್ಟತೆಯನ್ನು ಭೇದಿಸ್ತಾ ಹೊರಟ ಹಾಗೇನೆ ಅದು ತನ್ನ ಗರ್ಭದೊಳಗೆ ಹುದುಗಿರೋ ಸಾವಿರಾರು ಗೌಪ್ಯತೆಗಳನ್ನು ನಿಧಾನವಾಗಿ ಹೊರಗೆ ಹಾಕ್ತಾ ಹೋಗುತ್ತೆ ಅನ್ನೋದು ಮಾತ್ರ ಸತ್ಯ.